ಹಲವರಿಂದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ನಾಳೆ ಸಲ್ಲಿಕೆಯಾಗುತ್ತೆ. ಈ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾಳೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ಗಳೇ ಪ್ರಮುಖ ಸಂಕಷ್ಟವನ್ನು ತಂದಿಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಎವಿಡೆನ್ಸ್ ಬಗ್ಗೆ ಈಗಾಗಲೇ ತನಿಖಾಧಿಕಾರಿಗಳು ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಸಿಸಿಟಿವಿ ಫುಟೇಜ್ ಇರಬಹುದು, FSL ರಿಪೋರ್ಟ್ ಇರಬಹುದು, DNA ಟೆಸ್ಟ್ ಮಾಡಿರುವ ರಿಪೋರ್ಟ್ ಇರಬಹುದು, ಪ್ರತಿಯೊಂದು ಮಾಹಿತಿಯೂ ಕೈ ಸೇರಿದೆ. ಹಲವರಿಂದ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಸಮಗ್ರತೆಯನ್ನು ನಾಳೆ ಕೋರ್ಟ್ಗೆ ಕೊಡ್ತಾರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋ ಮೂಲಕವಾಗಿ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಡಿ ಗ್ಯಾಂಗ್ನಿಂದ ಭೀಕರ ಕೊಲೆ ಪ್ರಕರಣ ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಚಾರ್ಜ್ ಶೀಟ್. 4600 ಪುಟಗಳ ದೋಷಾರೋಪ ಪಟ್ಟಿ. 17 ಆರೋಪಿಗಳಿಗೆ ಶುರುವಾಯಿತು ಟೆನ್ಷನ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಜೂನ್ 8ರಂದು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಹತ್ಯೆ ನಡೆದಿತ್ತು. ಪ್ರಕರಣದ ಆರೋಪ ಹೊತ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನಾಳೆ ಮಧ್ಯಾಹ್ನದ ವೇಳೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಈಗಾಗಲೇ ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿಗಳ ಹೇಳಿಕೆ, ಕೃತ್ಯಕ್ಕೆ ಬಳಸಿದ್ದ ವಾಹನ, ದೊಣ್ಣೆ, ರಿಪೀಸ್, CCTV ಸಾಕ್ಷ್ಯ, ಮೊಬೈಲ್ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಡಿಲೀಟ್ ಆಗಿದ್ದ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಹೈದರಾಬಾದ್ಗೆ ಕಳಿಸಿ ರೀಟ್ರೀವ್ ಮಾಡಲಾಗಿತ್ತು. ಒಟ್ಟು 200ಕ್ಕೂ ಅಧಿಕ ಸಾಕ್ಷಿಗಳ ಪ್ರತ್ಯಕ್ಷ ಪರೋಕ್ಷ ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಅಂತ್ಯವಾಗಿದೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಮರ್ಡರ್ ಗ್ಯಾಂಗ್ನ ಎಲ್ಲ 17 ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಿದ್ಧಗೊಂಡಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು 4600 ಪುಟಗಳ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ಪ್ರಕರಣ ದಾಖಲಾದ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಸೆಪ್ಟೆಂಬರ್ 9ಕ್ಕೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು, ಅಷ್ಟರ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಹೀಗಾಗಿ ಪೊಲೀಸರು ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಈ ಮೂಲಕ ಡಿ ಗ್ಯಾಂಗ್ಗೆ ಜೈಲೂಟವನ್ನು ಪಕ್ಕಾ ಮಾಡಲು ಬೇಕಾದ ಎಲ್ಲ ಅಸ್ತ್ರಗಳನ್ನು ಸಜ್ಜಾಗಿಸಿಕೊಂಡಿದ್ದಾರೆ. SPP ಪ್ರಸನ್ನಕುಮಾರ್ ಮೂಲಕ ಕಾಮಾಕ್ಷಿಪಾಳ್ಯ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ. ಎಲ್ಲ ವರದಿಗಳು ಕೈ ಸೇರಿದ್ದಾವೆ. ಕೆಲವೊಂದು ವರದಿಗಳು ಇನ್ನೂ ಬಾಕಿ ಇದ್ದಾವೆ. ಆದರೆ ನಮಗೆ 90 ದಿವಸಗಳ ಒಳಗಾಗಿ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು, ಭೌತಿಕ ಸಾಕ್ಷಿಗಳಿರ್ಬೋದು, ತಾಂತ್ರಿಕ ಸಾಕ್ಷಿಗಳಿರ್ಬೋದು, ಅಥವಾ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಈಗಾಗಲೇ ನಾವು ಅಂತಿಮ ವರದಿಯನ್ನು ತಯಾರಿಸಿದ್ದೇವೆ. ಅದು ಕಾನೂನು ನಮ್ಮ SPP ಏನಿದ್ದಾರೆ ಅವರ ಸ್ಕ್ರೂಟಿನಿಯಲ್ಲದೆ ಈ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಈಗಾಗಲೇ 4500 ಪುಟಗಳ ದೋಷಾರೋಪ ಪಟ್ಟಿ ಜೊತೆಗೆ 100 ಸಾಕ್ಷಿಗಳು ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು, FSLನ ವರದಿಗಳು ಇವೆಲ್ಲನೂ ಕೂಡ ಕ್ರೋಢೀಕರಿಸಿಕೊಂಡಿರುವಂಥ ಅಧಿಕಾರಿಗಳು ಸಂಪೂರ್ಣವಾಗಿ ರೇಣುಕಾಸ್ವಾಮಿಯ ಹತ್ಯೆಗೆ ಕಾರಣ ಏನು ಮತ್ತು ಹತ್ಯೆ ನಡೆದಂಥ ದಿನ ಏನಾಯಿತು, ಅದಾದ ನಂತರ ಆರೋಪಿಗಳು ಮಾಡಿದ್ದಂಥದ್ದೇನು, ಈ ಎಲ್ಲ ಪ್ಲಾನ್ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನು ತಯಾರನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ತನಿಖೆ ಮುಕ್ತಾಯ ಆಗಿದೆ. ತನಿಖೆ ಮುಕ್ತಾಯ ಆಗಿ ದೋಷಾರೋಪ ಪಟ್ಟಿ ಸ್ಕ್ರೂಟಿನಿ ಕೂಡ ಆಗ್ತಾ ಇದೆ. ಬಹುತೇಕ ನಾಳೆ ಮಧ್ಯಾಹ್ನ SPP ಪ್ರಸನ್ನಕುಮಾರ್ ಮತ್ತು ತನಿಖಾಧಿಕಾರಿಯಾದಂಥ ACP ಚಂದನ್ ಇಬ್ಬರು ಕೂಡ ಏನು ಕೋರ್ಟ್ಗೆ ಹೋಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ದರ್ಶನ್ ವಿರುದ್ಧ 5 ಸಾಕ್ಷ್ಯಾಧಾರ. ಒಂದೊಂದು ಸಾಕ್ಷ್ಯಾಧಾರವು ಕಂಟಕ. ಇನ್ನು ದರ್ಶನ್ ವಿರುದ್ಧ 5 ಪ್ರಬಲ ಸಾಕ್ಷ್ಯಾಧಾರಗಳಿದ್ದು, ಈ ಸಾಕ್ಷ್ಯಾಧಾರಗಳೇ ಕಂಟಕವಾಗಲಿರುವ ಸಾಧ್ಯತೆಗಳಿವೆ. ಇನ್ನು ದರ್ಶನ್ ವಿರುದ್ಧ 5 ಸಾಕ್ಷ್ಯಾಧಾರಗಳು ಏನು ಅಂತ ನೋಡೋಣ. ದರ್ಶನ್ ಕೊಲೆ ಕೇಸ್ಗೆ 5 ಸಾಕ್ಷ್ಯಾಧಾರಗಳು. FSL ರಿಪೋರ್ಟ್ 1. ಎದೆಯ ಎಲುಬು ಮುರಿದಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ, ತಲೆಗೆ ಗಂಭೀರ ಗಾಯ, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ, ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಗಾಯ, ಬೆನ್ನು ಮೂಳೆ ತೀವ್ರ ಹಾನಿ, ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ, ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯ, ಮೊಣಕಾಲು ಮುರಿತ, ಬಲಗಣ್ಣಿಗೆ ತೀವ್ರವಾದ ಹಾನಿ. ಡೆತ್ ಟೈಮ್ ಸಂಜೆ 6ರಿಂದ 6:30. ಸಾವಿಗೆ ಕಾರಣ ಮೆದುಳಿಗೆ ತೀವ್ರ ರಕ್ತಸ್ರಾವ. FSL ರಿಪೋರ್ಟ್ 2. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ. RR ನಗರ ನಿವಾಸದಲ್ಲಿ ವಶಕ್ಕೆ ಪಡೆದಿದ್ದ ಬಟ್ಟೆ, ಕಪ್ಪು ಬಣ್ಣದ ಟೀಶರ್ಟ್, ನೀಲಿ ಕಲರ್ ಜೀನ್ಸ್ ಪ್ಯಾಂಟ್. 2 ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತ ಪತ್ತೆ. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತ ಪತ್ತೆ. ಬಟ್ಟೆ ತೊಳೆದಿದ್ರೂ ಲ್ಯೂಮಿನಲ್ ಟೆಸ್ಟ್ನಲ್ಲಿ ರಕ್ತದ ಕಲೆ ಪತ್ತೆ. FSL ರಿಪೋರ್ಟ್ 3. ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳ ಸಾಕ್ಷ್ಯ. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ. ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ರಕ್ತದ ಮಾದರಿ. DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢ. FSL ರಿಪೋರ್ಟ್ 4. ಕೊಲೆಯಾದ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟಿಂಗ್. ಆರೋಪಿಗಳು ಮೀಟಿಂಗ್ ಮಾಡಿರೋ ಬಗ್ಗೆ ಸಾಕ್ಷ್ಯ. ಪೊಲೀಸರ ಭಯದಿಂದ CCTV ವಿಡಿಯೋ ಡಿಲೀಟ್. ಟೆಕ್ನಿಷಿಯನ್ ಕರೆಸಿ ವಿಡಿಯೋ ಡಿಲೀಟ್ ಮಾಡಿದ್ದ ದರ್ಶನ್. CCTV DVRಗಳ ರೀಟ್ರೀವ್ ಮಾಡಿದ್ದ FSL ರಿಪೋರ್ಟ್ 5. ರೇಣುಕಾಸ್ವಾಮಿ ಶೆಡ್ಗೆ ಕರೆತರೋ CCTV ರೀಟ್ರೀವ್. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸೋ CCTV ರೀಟ್ರೀವ್.
ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್. ದರ್ಶನ್ ಜೀಪ್ ಸ್ಕಾರ್ಪಿಯೋ ಸಾಕ್ಷ್ಯ. ರೇಣುಕಾ ಕರೆತಂದ ಇಟಿಯೋಸ್ ಸಾಕ್ಷ್ಯಗಳಿದ್ದು ದರ್ಶನ್ಗೆ ಕಂಟಕವಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಯಾದ ರೇಣುಕಾಸ್ವಾಮಿಯ ಮೆಡಿಕಲ್ ರಿಪೋರ್ಟ್ ಬಹಳ ಭಯಾನಕವಾದಂಥ ಅಂಶಗಳು ಹೊರಬಿದ್ದಿರುವಂಥದ್ದು. ರೇಣುಕಾಸ್ವಾಮಿಯನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಂದರೆ ಬೀಭತ್ಸವಾಗಿ ಅವನ ಎದೆ ಭಾಗ, ಶ್ವಾಸಕೋಶದ ಭಾಗಗಳಿಗೆ ಮತ್ತು ವೃಷಣಗಳಿಗೆ ಭೀಕರವಾಗಿ ಹಲ್ಲೆ ಮಾಡಿರುವಂಥ ವಿಚಾರಗಳು ಮೆಡಿಕಲ್ ರಿಪೋರ್ಟ್ಗಳಲ್ಲಿ ಹೊರಗೆ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಗಳು ಜೊತೆಗೆ FSLಗಳ ರಿಪೋರ್ಟನ್ನು ಪಡೆಯುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದು, ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಗಳನ್ನಾಗಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ದರ್ಶನ್ ಕೇಸಲ್ಲಿ ಹಿತೈಷಿಗಳ ಹೇಳಿಕೆಗಳೇ ಕಂಟಕ. ಪ್ರಭಾವಿಗಳ ಹೇಳಿಕೆಯೇ ಪೊಲೀಸರ ಪ್ರಬಲ ಅಸ್ತ್ರ. ಹೈ ಪ್ರೊಫೈಲ್ ದರ್ಶನ್ ಕೇಸ್ನಲ್ಲಿ ಸಾಕ್ಷಿಯಾಗಿ ಪರಿಗಣಿಸಿರುವ ದರ್ಶನ್ ಆಪ್ತರು ಹಿತೈಷಿಗಳ ಹೇಳಿಕೆಯೇ ಕಂಟಕವಾಗಲಿದೆ. ಪ್ರಭಾವಿಗಳ ಹೇಳಿಕೆಯನ್ನು ಅಸ್ತ್ರಗಳನ್ನಾಗಿ ಪೊಲೀಸರು ಬಳಸಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಬಳಿಕ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದರೆ ಕೋರ್ಟ್ನಲ್ಲಿ ಬಲವಾಗಿ ಆಕ್ಷೇಪಿಸಲು ಬೇಕಾಗುವಂತೆ ಆರೋಪ ಪಟ್ಟಿ ಸಿದ್ಧಗೊಳಿಸಿದ್ದಾರೆ. ಜೈಲಲ್ಲಿ ದರ್ಶನ್ ಭೇಟಿ ಬಳಿಕ ಕೊಟ್ಟ ಹೇಳಿಕೆಗಳು ಮತ್ತು ಹೊರಗೆ ದರ್ಶನ್ ಬಗ್ಗೆ ನಟ ನಟಿಯರು ರಾಜಕಾರಣಿಗಳ ಹೇಳಿಕೆಗಳ ಸಿಡಿಯನ್ನು ಪೊಲೀಸರು ಮಾಡಿಟ್ಟುಕೊಂಡಿದ್ದಾರೆ. ಸದ್ಯ ದರ್ಶನ್ ಮೆಚ್ಚಿಸಲು ಅತ್ಯಾಪ್ತರು ಕೊಟ್ಟಿರುವ ಹೇಳಿಕೆಗಳೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆಗಳಿವೆ. ಇದುವರೆಗೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದವರಂಥ ದರ್ಶನ್ ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿಯನ್ನು ಹಾಕೋ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದೇ ದರ್ಶನ್ನ ಹಿತೈಷಿಗಳ ಹೇಳಿಕೆ. ಯಾಕೆಂದರೆ ದರ್ಶನ್ನ ಜೊತೆಯಲ್ಲಿ ಕುಳಿತುಕೊಂಡು ಪಾರ್ಟಿಯನ್ನು ಮಾಡಿದಂಥ ಚಿಕ್ಕಣ್ಣ ಇರ್ಬೋದು, ಜೊತೆಗೆ ಇನ್ನೊಂದಷ್ಟು ಜನ ಇರ್ಬೋದು, ಇವರೆಲ್ಲರೂ ಕೂಡ ಅವತ್ತು ನಡೆದಂಥ ಘಟನಾವಳಿಯ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆಯೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಇಡೀ ಪ್ರಕರಣದಲ್ಲಿ ಐ ವಿಟ್ನೆಸ್ಗಳಿರ್ಬೋದು, ಜೊತೆಗೆ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳೇನಿರ್ತವೆ ಅವೆಲ್ಲ ಕೂಡ ಈಗ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದೊಡ್ತಾ ಇದ್ದಾವೆ. ಒಟ್ಟಾರೆ ಡಿ ಗ್ಯಾಂಗ್ ಕರಾಳತೆಯನ್ನ ಆರೋಪ ಪಟ್ಟಿ ಮೂಲಕ ಬಿಚ್ಚಿಡಲು ಪೊಲೀಸರು ಸಿದ್ಧಗೊಂಡಿದ್ದು, ನಾಳೆ ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಬಹಿರಂಗವಾಗಲಿದೆ. ಆ ಬಳಿಕ ಡಿ ಗ್ಯಾಂಗ್ನ ನಿರ್ಧಾರ ಏನು, ಮುಂದಿನ ನಡೆ ಏನಿರಬಹುದು ಅಂತ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.